ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರು ಸ್ವಾಹ. ಮಹಾದೇವಾಯ ತ್ರ್ಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿ ಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಆರಾಧ್ಯ ದೇವರಾಗಿರುವಂತಹ ಮಲೆಮಹದೇಶ್ವರರನ್ನ ಮನದಲ್ಲಿ ನೆನೆಯುತ್ತಾ ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿ ಶರಣರನ್ನ ಮನದಲ್ಲಿ ನೆನೆಯುತ್ತಾ ನನ್ನೆಲ್ಲ ಪ್ರೀತಿಯ ಯೂಟ್ಯೂಬ್ ವಾಹಿನಿಯ ವೀಕ್ಷಕ ಬಂಧುಗಳ ಅಂತರಾತ್ಮಗಳಿಗೆ ನಿಮ್ಮ ಮೂಗೂರು ಮಧು ದೀಕ್ಷಿತ್ ಮಾಡುವಂತಹ ಪರಿಪೂರ್ಣವಾದಂತಹ ನಮಸ್ಕಾರಗಳು. ಇವತ್ತಿನ ಸಂಚಿಕೆಯಲ್ಲಿ ಶಿವರಾತ್ರಿಯ ಅನೇಕ ವಿಷಯಗಳನ್ನು ತಿಳಿಸ್ಕೊಡ್ತೇನೆ. ಅಂದರೆ ಶಿವರಾತ್ರಿ ಹಬ್ಬದ ದಿನ ಯಾವ ತಪ್ಪುಗಳನ್ನು ನೀವು ಮಾಡಬಾರ್ದು, ಅದರಿಂದ ಏನೆಲ್ಲ ಸಮಸ್ಯೆಗಳಾಗುತ್ತೆ ಅನ್ನುವಂಥ ವಿಷಯವನ್ನು ತಿಳಿಸ್ಕೊಡ್ತೀನಿ. ಮಹಾಶಿವರಾತ್ರಿ ನೋಡಿ, ತ್ರಯೋದಶಿ ಮತ್ತು ಚತುರ್ದಶಿ ಕೂಡುವಂತಹ ಒಂದು ಸುಗಳಿಗೆ. ಅದರಲ್ಲೂ ಕೂಡ ಈ ಮಾಸದಲ್ಲಿ ಶಿವ ಮತ್ತು ಪಾರ್ವತಿಯರು ಸೇರುವಂತಹ ಕೂಡುವಂತಹ ಒಂದು ದಿನ ಮತ್ತು ಶಿವಪಾರ್ವತಿಯರಿಬ್ಬರೂ ಕೂಡ ಲೋಕ ಸಂಚಾರವನ್ನು ಮಾಡುವಂತಹ ದಿನ ಅಂಥೇಳಿ ಪುರಾಣಗಳು ನಮಗೆ ತಿಳಿಸುತ್ತೆ. ಅವರು ವಿವಾಹವಾದಂಥ ದಿನ, ಶಿವನು ಲಿಂಗಸ್ವರೂಪಿಯಾದಂತಹ ದಿನ, ಹೀಗೆ ಅನೇಕ ಶಿವಪುರಾಣದ ಮಾಹಿತಿಗಳು ನಮಗೆ ಸಿಗುತ್ತೆ. ಜೊತೆಗೆ ಪ್ರತಿ ಮಾಸದಲ್ಲೂ ಕೂಡ ಮಾಸ ಶಿವರಾತ್ರಿ ಅಂದರೆ ಶಿವನ ಅಂಶ ಈ ತ್ರಯೋದಶಿ ಮತ್ತು ಚತುರ್ದಶಿ ಕೂಡುವ ಸಮಯದಲ್ಲಿ ಅತಿ ಹೆಚ್ಚು ಎನರ್ಜಿ ಇರುತ್ತೆ, ತರಂಗಗಳು ಬಿಡುಗಡೆ ಆಗುತ್ತೆ ಶಿವಲಿಂಗದಿಂದ ಅಂತ. ಆದರೆ ಈ ಮಾಸದಲ್ಲಿ ಬಹಳ ವಿಶೇಷವಾಗಿ ಮಹಾಶಿವರಾತ್ರಿಯಲ್ಲಿ ಅದರ ಎನರ್ಜಿ 100ರಷ್ಟು ಜಾಸ್ತಿ ಇರುತ್ತೆ. ಮತ್ತು ಚಳಿಗಾಲ ಮುಗಿದು ಬೇಸಿಗೆಗಾಲ ಪ್ರಾರಂಭ ಆಗುವಂತಹ ಆ ಗಳಿಗೆಯಲ್ಲಿ ಶಿವನ ಆರಾಧನೆಯನ್ನು ಮಾಡೋದ್ರಿಂದ ವೈಜ್ಞಾನಿಕವಾಗಿ ದೇಹ ಚಳಿಯಲ್ಲಿ ಹೇಗೆ ಎರಡೆರಡು ರಗ್ಗನ್ನು ಒದ್ಕೊಂಡು ಮಲಗಿರ್ತೀವೋ, ರಗ್ಗಿಲ್ಲದೆ ಮಲ್ಕೊಳ್ಳುವಂಥ ಒಂದು ಪರಿಸ್ಥಿತಿ, ವಿಪರೀತವಾದಂಥ ಶೆಕೆ. ಆದರೆ 1-1.5-2 ತಿಂಗಳಿಂದನೂ ಕೂಡ ಚಳಿಗೆ ಹೊಂದ್ಕೊಂಡಿರುವಂಥ ದೇಹ ಸಡನ್ನಾಗಿ ಬಿಸಿಲಿಗೆ ಹೊಂದ್ಕೊಳ್ಳೋದು ಕಷ್ಟ ಆಗುತ್ತೆ. ಅದರಿಂದ ಅನೇಕರಿಗೆ ಅನೇಕ ಬಾಧೆಗಳು, ಶಾರೀರಿಕ ಪೀಡೆಗಳು ಉಂಟಾಗುತ್ತೆ. ಅದರಿಂದ ಇಡೀ ರಾತ್ರಿ ಜಾಗರಣೆ ಮಾಡೋದ್ರಿಂದ ಏನಾಗುತ್ತೆ, ಈ ದೇಹ ಆ ವಾತಾವರಣಕ್ಕೆ ಹೊಂದ್ಕೊಳ್ಳುತ್ತೆ ಅನ್ನುವಂಥದ್ದು ಕೂಡ ನಾವಿಲ್ಲಿ ತಿಳ್ಕೋಬೇಕು. ಹಾಗಾದರೆ ಈ ಶಿವಪೂಜೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಏನು ಮಾಡಬೇಕು? ಸಾಮಾನ್ಯವಾಗಿ ಬಹಳ ವಿಶೇಷವಾಗಿ ಶಿವನ ಪೂಜೆ ಮಾಡುವಾಗ ನೀವು ಪೂಜಿಸುವಂತಹ ಶಿವಲಿಂಗ, ಅದು ಇಷ್ಟಲಿಂಗ ಆದರೆ ನೀವು ಕೈಯಲ್ಲಿ ಇಟ್ಕೊಂಡು ಪೂಜೆ ಮಾಡ್ತೀರಾ, ಅದು ಒಂದು ಅಂತ. ಆದರೆ ಇನ್ನು ಕೆಲವರು ಲಿಂಗವನ್ನು ಇಟ್ಕೊಂಡು ಪೂಜೆ ಮಾಡ್ತಿರ್ತಾರೆ. ಆ ಲಿಂಗವನ್ನು ಇಟ್ಕೊಂಡು ಪೂಜೆ ಮಾಡುವಾಗ ಪಾಣಿಪೀಠ ಅಂದರೆ ನೀರು ಬೀಳುವಂಥ ಜಾಗ ಇದೆಯಲ್ಲ, ಅದು ಯೋನಿ ಭಾಗ ಅಂತ ಕರಿತೀವಿ, ಅದು ಪಾರ್ವತಿ ಭಾಗ ಅಂತ ಕರಿತೀವಿ. ಆ ನೀರು ಬೀಳುವಂಥ ಜಾಗ ಯಾವಾಗಲೂ ಕೂಡ ಪೂರ್ವ ಅಥವಾ ಉತ್ತರಕ್ಕಿರಬೇಕು. ಅದನ್ನು ಸರಿಯಾಗಿ ಗಮನಿಸ್ಕೊಳ್ಳಿ. ಪೂರ್ವಕ್ಕಿದೆಯಾ ಮತ್ತು ಉತ್ತರಕ್ಕಿದೆಯಾ ಸರಿಯಾಗಿ ಗಮನಿಸ್ಕೋಬೇಕು. ಇಲ್ಲಿಂದ ಅದರಿಂದ ಸಮಸ್ಯೆ ಖಂಡಿತವಾಗಿಯೂ ಆಗುತ್ತೆ. ನೀವು ಮಾಡಿದ ಸಂಪೂರ್ಣವಾದಂತಹ ಪೂಜಾ ಫಲ ಎಲ್ಲ ಕೆಡುತ್ತೆ. ಒಂದು. ಎರಡನೇದಾಗಿ 4 ಪ್ರಹರ ಪೂಜೆಯನ್ನು ಮಾಡುವಂಥದ್ದು. ಸೂರ್ಯ ಮುಳುಗಿದ ಮೇಲೆ ಸೂರ್ಯಾಸ್ತದವರೆಗೆ ಪ್ರತಿ 3 ಗಂಟೆಗೆ ಒಂದು ಪ್ರಹರ ಕಾಲ ಅಂತ ಹೇಳ್ತೀವಿ. ಆ ಸಮಯದಲ್ಲಿ ಅಭಿಷೇಕ, ಪೂಜೆ, ಭಜನೆ ಈ ರೀತಿಯ ಆಚರಣೆಗಳನ್ನು ಮಾಡಬೇಕು. ಅಕಸ್ಮಾತ್ ನೀವೇನಾದ್ರೂ ಈ ಜಾಗರಣೆ ಟೈಮಲ್ಲಿ ನಮಗೆ ಮಾಡೋಕ್ಕಾಗ್ತಾ ಇಲ್ಲಪ್ಪ ಅಂದರೆ ಆರಾಮಾಗಿ ಊಟ ಮಾಡಿ, ಪೂಜೆ ಮಾಡಿ, ಶಿವನ ದರ್ಶನವನ್ನು ಮಾಡಿ, ಪ್ರತಿನಿತ್ಯ ನೀವೇನು ಕಾಯಕ ಮಾಡ್ತಾ ಇದ್ದೀರಲ್ಲ ಒಳ್ಳೆ ನಿದ್ದೆ ಮಾಡಿ, ಏನೂ ಸಮಸ್ಯೆ ಇಲ್ಲ. ಆದರೆ ನೀವು ಮೋಜು ಮಸ್ತಿಗಾಗಿ ಅವತ್ತಿನ ರಾತ್ರಿಯನ್ನು ಕಳೆದ್ರೆ, ಎಕ್ಸಾಂಪಲ್ ಕಾರ್ಡ್ಸ್ ಆಡುವಂಥದ್ದು, ಜೂಜಾಡುವಂಥದ್ದು, ಅಥವಾ ಇಡೀ ರಾತ್ರಿ ಮೋಜು ಮಸ್ತಿ, ಡ್ಯಾನ್ಸು, ನೃತ್ಯ ಈ ರೀತಿಯಾಗಿ ನೀವು ಕಾಲವನ್ನು ಕಳೆದ್ರೆ 100% ಹೇಳ್ತೀನಿ, ಮುಂದಿನ ದಿನಗಳಲ್ಲಿ ಸಂಕಷ್ಟಗಳು ನಿಮಗೆ ತಪ್ಪಿದ್ದಲ್ಲ. ಅದಕ್ಕೆ ನಾನು ಯಾವಾಗಲೂ ಹೇಳ್ತೀನಿ, ಆಚರಣೆ ಮಾಡಿಲ್ಲ ಅಂದರೂ ಪರವಾಗಿಲ್ಲ, ಅಪಚಾರವನ್ನು ಮಾಡಬೇಡಿ. ಅಪಚಾರವನ್ನು ಮಾಡೋದ್ರಿಂದನೇ ಅನೇಕ ಬಾಧೆಗಳು, ಅನೇಕ ಸಮಸ್ಯೆಗಳು ನಮ್ಮನ್ನು ಪೀಡಿಸುತ್ತೆ. ಮತ್ತೊಂದು ವಿಚಾರ ಏನಂದರೆ, ಶಿವಪುರಾಣ ಹೇಳುತ್ತೆ, ಅಗ್ರಾಯಂ ಶಿವನೈವೇದ್ಯಂ ಪತ್ರಂ ಪುಷ್ಪಂ ಫಲಂ ಜಲಂ ಶಾಲಿಗ್ರಾಮ ಶಿಲಸಂಗಾತ್ ಸರ್ವಂ ಯಾತಿ ಪವಿತ್ರತಾಂ. ನೋಡಿ, ಬ್ರಹ್ಮ ವಿಷ್ಣು ಮಹೇಶ್ವರರು, ಬ್ರಹ್ಮನಿಗೆ ಪೂಜೆ ಇಲ್ಲ, ವಿಷ್ಣುವಿಗೆ ಅವನು ಸ್ಥಿತಿಕಾರಕನಾಗಿರೋದ್ರಿಂದ ನಮಗೆ ಬೇಕಾಗಿರುವಂಥದ್ದು ಎಲ್ಲವನ್ನು ಕೊಡುವಂಥವನು. ಅವನಿಗೆ ತುಂಬ ಫ್ರೆಂಡ್ಲಿ ಮೂಮೆಂಟು,
ಹೋಗುವಂಥದ್ದು, ಕೊಡುವಂಥದ್ದು, ತಗೊಳ್ಳುವಂಥದ್ದು ಎಲ್ಲ ಫ್ರೆಂಡ್ಲಿ ಮೂಮೆಂಟ್ ಇರುತ್ತೆ. ಆದರೆ ಶಿವ ಇದಾನಲ್ಲ, ಶಿವ ಮೋಕ್ಷಾಧಿಪತಿ, ಅವನು ಎಂಡ್, ಇನ್ನೇನಿಲ್ಲಪ್ಪ ಲೈಫಲ್ಲಿ ಅನ್ನುವಂಥದ್ದು ಮೋಕ್ಷ ಕೊಡುವಂಥವನು. ಅದರಿಂದ ಈ ಶಿವಲಿಂಗಕ್ಕೆ ಅರ್ಪಣೆ ಮಾಡಿರುವಂತಹ ಫಲ, ಪುಷ್ಪ, ಪತ್ರೆ, ನೈವೇದ್ಯ, ಜಲಾದಿಗಳನ್ನು ಸ್ವೀಕಾರ ಮಾಡಬಾರ್ದು. ಒಂದು ಸರಿ ನೀವು ದೇವ್ರಿಗೆ ಅರ್ಪಣೆ ಮಾಡಿಬಿಟ್ರಿ ಅಂದರೆ, ಈಗ ಜಲ ಹಾಕಿದ್ರಿ, ಪುಷ್ಪ ಹಾಕಿದ್ರಿ, ಪತ್ರೆ ಹಾಕಿದ್ರಿ, ಬಿಲ್ಪತ್ರೆ ಹಾಕಿದ್ರಿ, ಎಲ್ಲವನ್ನು ಶಿವನಿಗೆ ಅರ್ಪಣೆ ಮಾಡಿದ ಮೇಲೆ ಮತ್ತೆ ಪ್ರಸಾದದ ರೂಪದಲ್ಲಿ ವಾಪಸ್ಸು ಯಾವುದೇ ಕಾರಣಕ್ಕೂ ಬಿಲ್ಪತ್ರೆ ಆಗಲಿ ಪುಷ್ಪನಾಗಲಿ ಪಡಿಬಾರ್ದು. ಎರಡನೇದು, ಆ ಶಿವಲಿಂಗಕ್ಕೆ ಮಾಡಿರುವ ಅಭಿಷೇಕ ಮಾಡಿರುವಂಥ ನೀರನ್ನು ತೆಗೆದುಕೊಂಡು ಪ್ರೋಕ್ಷಣೆಯನ್ನು ಮಾಡಿಕೊಳ್ಳುವಂಥದ್ದು, ಸ್ವೀಕಾರ ಮಾಡುವಂಥದ್ದು, ಈ ಥರ ಯಾವ ಕೆಲಸವನ್ನು ಮಾಡಬಾರ್ದು ಅಂತೇಳಿ ಶಿವಪುರಾಣ ಹೇಳುತ್ತೆ. ಹೀಗೆ ಶಿವರಾತ್ರಿ ಆಚರಣೆಯಲ್ಲಿ ಶಿವಪೂಜೆಯನ್ನು ಮಾಡುವಂಥ ಸಂದರ್ಭದಲ್ಲಿ ನೀವು ಸರಿಯಾದ ಆಚರಣೆಯನ್ನು ಮಾಡಿ ಅಪಚಾರವನ್ನು ಮಾಡಬೇಡಿ. ಅಕಸ್ಮಾತ್ ನಿಮಗೆ ಗೊತ್ತಾಗಿಲ್ಲ ಅಂತಲೇ ಇಟ್ಕೊಳ್ಳೋಣ, ಅದು ಹೇಗೆ ಮಾಡಬೇಕು ಏನು ಎತ್ತ ನಿಮಗೆ ಗೊತ್ತಾಗಿಲ್ಲ ಅಂದರೆ ಮನಸ್ಪೂರ್ವಕವಾಗಿ ಜಲಾಭಿಷೇಕವನ್ನು ಮಾಡಿ ಬಿಲ್ಪತ್ರೆಯನ್ನು ಅರ್ಪಣೆ ಮಾಡಿ ಪಂಚಾಕ್ಷರಿ ಮಂತ್ರ ನಮಃ ಶಿವಾಯ ಅನ್ನುವಂತಹ ಪಂಚಾಕ್ಷರಿ ಮಂತ್ರವನ್ನು 108 1008 ಜಪ ಮಾಡಿ ಆರಾಮಾಗಿ ನಿದ್ದೆ ಮಾಡಿ. ಆದರೆ ಮಾಡೋಕ್ಕೋಗಿ ಏನೇನೋ ಮಾಡಬೇಡಿ. ಸರಿಯಾದ ಕ್ರಮದಿಂದ ಮಾಡಲಿಲ್ಲ ಅಂದರೂ ಕೂಡ ಕಷ್ಟಗಳು ನಮಗೆ ಪ್ರಾಪ್ತಿಯಾಗುತ್ತೆ ಅಂತ ಹೇಳ್ತಾ, ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದೆ ಅಂತಂದರೆ ಇದನ್ನು ಶೇರ್ ಮಾಡಿ, ಸಪೋರ್ಟ್ ಮಾಡಿ ಮತ್ತು ನಮ್ಮ ವಾಹಿನಿಯನ್ನು ಸಬ್ಸ್ಕ್ರೈಬ್ ಆಗಿ ಅಂತ ತಿಳಿಸ್ತಾ, ಮಲೆಮಹದೇಶ್ವರರ ಅನುಗ್ರಹ, ಆ ಶಿವನ ಅನುಗ್ರಹ, ಆ ದುರ್ಗಿಯ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ. ನಮಸ್ಕಾರ. ಶ್ರೀ